ವಯಸ್ಸು 63 ಆಗಿದೆ. ಆದ್ರೆ ಡ್ಯಾನ್ಸ್ ಮಾಡೋಕ್ಕೂ ಸೈ, ಮಾಸ್ ಆಗಿ ಎಂಟ್ರಿ ಕೊಡೋಕ್ಕೂ ಸೈ ಅಂತಾರೆ. ಶಿವಣ್ಣನ ಮ್ಯಾಟ್ರಲ್ಲಿ ವಯಸ್ಸು ಮಾತ್ರ ಲೆಕ್ಕಕ್ಕೆ ಬರಲ್ಲ. ತಮಿಳ್ನಾಡಿನಲ್ಲಿ ಜೈಲರ್ ಸಿನಿಮಾ ಬಳಿಕ ಶಿವಣ್ಣನಿಗೆ ಪ್ರತ್ಯೇಕ ಅಭಿಮಾನಿ ವರ್ಗವೇ ಸೃಷ್ಟಿಯಾಗ್ಬಿಟ್ಟಿತ್ತು. ಪ್ಯಾನ್ ಇಂಡಿಯಾ ಕಮರ್ಷಿಯಲ್ ಸಿನಿಮಾಗಳಿಗೆ ಒಳ್ಳೆಯ ಉದಾಹರಣೆ ಆಗಿತ್ತು ಜೈಲರ್ ಸಿನಿಮಾ. ಜೈಲರ್ ಎಲ್ಲಿಗೆ ನಿಂತೋಯ್ತೋ ಅಲ್ಲಿಂದಲೇ ಶುರುವಾಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವಯಸ್ಸು 63 ಆಗಿದೆ. ಆದ್ರೆ ಡ್ಯಾನ್ಸ್ ಮಾಡೋಕ್ಕೂ ಸೈ, ಮಾಸ್ ಆಗಿ ಎಂಟ್ರಿ ಕೊಡೋಕ್ಕೂ ಸೈ ಅಂತಾರೆ. ಅಷ್ಟೇ ಅಲ್ಲ, ಯಾವುದೇ ಪಾತ್ರ ಮಾಡೋಕ್ಕಾದ್ರೂ ನಾನು ಸೈ ಅಂತಾರೆ ನಮ್ಮ ಶಿವಣ್ಣ. ಯಾಕೆ ಅಂದ್ರೆ ವಯಸ್ಸನ್ನ ಮಾತ್ರ ಲೆಕ್ಕ ಮಾಡದೆ ಇದೀಗ ಫುಲ್ ಬ್ಯುಸಿ ಆಗಿದ್ದಾರೆ. ಶಿವಣ್ಣನ ಮ್ಯಾಟ್ರಲ್ಲಿ ವಯಸ್ಸು ಮಾತ್ರ ಲೆಕ್ಕಕ್ಕೆ ಬರಲ್ಲ. ಇತ್ತೀಚೆಗಷ್ಟೇ ಆರೋಗ್ಯ ಸಮಸ್ಯೆಯಿಂದ ಬೇರೆ ಕಡೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ಆರೋಗ್ಯಕರವಾಗಿ ಭಾರತಕ್ಕೆ ಹಿಂತಿರುಗಿದ್ರು. ಇದೀಗ ಕನ್ನಡದ 45 ಸಿನಿಮಾ ಮಾತ್ರ ಅಲ್ಲ, ತಮಿಳಿನ ಆಕ್ಷನ್ ಥ್ರಿಲ್ಲರ್ ಜೈಲರ್ 2 ಸಿನಿಮಾದಲ್ಲೂ ಸಹ ಇದೀಗ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಕರುನಾಡ ಚಕ್ರವರ್ತಿ. ಎಸ್, 2023ರಲ್ಲಿ ಬಿಡುಗಡೆ ಆಗಿದ್ದಂತಹ ಜೈಲರ್ ಸಿನಿಮಾನಲ್ಲಿ ರಜನಿಕಾಂತ್ ಅವರಷ್ಟೇ ನಟ ಶಿವಣ್ಣ ಸಹ ಗಮನವನ್ನ ಸೆಳೆದಿದ್ರು. ಯಾವ ಮಟ್ಟಿಗೆ ಅಂದ್ರೆ ತಮಿಳ್ನಾಡಿನಲ್ಲಿ ಜೈಲರ್ ಸಿನಿಮಾ ಬಳಿಕ ಶಿವಣ್ಣನಿಗೆ ಪ್ರತ್ಯೇಕ ಅಭಿಮಾನಿ ವರ್ಗವೇ ಸೃಷ್ಟಿಯಾಗ್ಬಿಟ್ಟಿತ್ತು. ಇನ್ನು ಇದೀಗ ಜೈಲರ್ 2 ಸಿನಿಮಾ ನಿರ್ಮಾಣ ಆಗ್ತಾ ಇದ್ದು, ಈ ಸಿನಿಮಾದಲ್ಲಿಯೂ ಸಹ ಶಿವಣ್ಣ ನಟಿಸುತ್ತಿರುವುದಾಗಿ ಸ್ವತಃ ಇದೀಗ ಶಿವಣ್ಣ ಅವರೇ ಖಾತ್ರಿಯನ್ನ ಪಡಿಸಿದ್ದಾರೆ. ಇನ್ನು ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾ 2023ರ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದು. ಪ್ಯಾನ್ ಇಂಡಿಯಾ ಕಮರ್ಷಿಯಲ್ ಸಿನಿಮಾಗಳಿಗೆ ಒಳ್ಳೆಯ ಉದಾಹರಣೆ ಆಗಿತ್ತು ಜೈಲರ್ ಸಿನಿಮಾ. ಇನ್ನು ರಜನಿಕಾಂತ್ ಅಂತಹ ಸೂಪರ್ ಹಿಟ್ ಸ್ಟಾರ್ಗಳ ನಡುವೆ ಹಲವು ಬಹುಭಾಷಾ ಸ್ಟಾರ್ಗಳು ಸಹ ನಟಿಸಿದ್ರು. ಹೆಸರಿಗಷ್ಟೇ ಅತಿಥಿ ಪಾತ್ರ ಆಗಿತ್ತು, ಆದ್ರೆ ಅತಿಥಿ ಪಾತ್ರಕ್ಕೂ ಪ್ರಾಧಾನ್ಯತೆ ನೀಡಲಾಗಿತ್ತು. ಇನ್ನು ಶಿವಣ್ಣ ನಟನೆಯ 45 ಸಿನಿಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇದ್ದು, 45 ಸಿನಿಮಾಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಜೈಲರ್ 2 ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಜೈಲರ್ ಎಲ್ಲಿಗೆ ನಿಂತೋಯ್ತೋ ಅಲ್ಲಿಂದಲೇ ಶುರುವಾಗ್ತಾ ಇದೆ. ನನ್ನ ಪಾತ್ರವೂ ಸಹ ಇದ್ದು, ನನ್ನ ಪಾಲಿಗೆ ಇದು ಮತ್ತೊಂದು ಅತಿಥಿ ಪಾತ್ರ ಮಾತ್ರ ಆಗಲ್ಲ. ಇದು ಅತಿಥಿ ಪಾತ್ರಕ್ಕಿಂತಲೂ ಮಿಗಿಲಾಗಿದೆ. ಅಲ್ಲದೆ ಈ ಬಾರಿ ಜೈಲರ್ 2ನಲ್ಲಿಯೂ ಸಹ ನನ್ನದು ಕೇವಲ ಅತಿಥಿ ಪಾತ್ರ ಆಗಿಲ್ಲ ಎಂದು ಶಿವಣ್ಣ ಇದೀಗ ತಿಳಿಸಿರುವಂತದ್ದು. ಸಿನಿಮಾಗಾಗಿ ಈಗಾಗಲೇ 1 ದಿನದ ಚಿತ್ರೀಕರಣ ಸಹ ಆಗಿದೆ. ಜನವರಿ ತಿಂಗಳಲ್ಲಿ ಸುಮಾರು 4 ದಿನಗಳ ಕಾಲ ಚಿತ್ರೀಕರಣ ಮಾಡಲಿದ್ದೇನೆ. ಇನ್ನು ಜೈಲರ್ ಸಿನಿಮಾದು ಒಂದು ರೀತಿ ಯೂನಿವರ್ಸಲ್ ಕಂಟೆಂಟ್. ನಿರ್ದೇಶಕ ನೆಲ್ಸನ್ ರಜನಿಕಾಂತ್ ಅವರನ್ನು ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ಇನ್ನು ರಜನಿಕಾಂತ್ ಅವರ ವಯಸ್ಸನ್ನು ಸಹ ಜಾಣತನದಿಂದ ಉಪಯೋಗಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಆ ಸಿನಿಮಾ ಎಲ್ಲಾ ರಾಜ್ಯಗಳಲ್ಲೂ ಸಹ ಮೆಗಾ ಹಿಟ್ ಆಗಿದೆ. ನಾನು ಆ ಸಿನಿಮಾದ ಭಾಗ ಆಗಿರುವುದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ದಾರೆ ಎಂದು ಶಿವಣ್ಣ ಸಹ ಇದೀಗ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 2023ರಲ್ಲಿ ಬಿಡುಗಡೆ ಆಗಿದ್ದಂತಹ ಜೈಲರ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ರಜನಿಕಾಂತ್ ಅವರು ನಿವೃತ್ತಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅವರ ಗೆಳೆಯ ನರಸಿಂಹನ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಮೋಹನ್ ಲಾಲ್ ಅವರುಗಳು ಸಹ ನಟಿಸಿದ್ರು. ಸಿನಿಮಾದಲ್ಲಿ ತಮನಾ ಭಾಟಿಯಾ, ರಮ್ಯಾ ಕೃಷ್ಣ, ಸುನಿಲ್ ಅವರು ಸಹ ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ದು, ಸಿನಿಮಾದ ವಿಲ್ಲನ್ ಆಗಿ ನಟಿಸಿದಂತಹ ನಾಗಾರ್ಜುನ ನಟನೆಯೂ ಸಹ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಇದೀಗ ಸಿನಿಮಾದ 2ನೇ ಭಾಗ ನಿರ್ಮಾಣ ಆಗ್ತಾ ಇದ್ದು, ಇದರಲ್ಲಿ ನಂದಮುರಿ ಬಾಲಕೃಷ್ಣ ಸಹ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.